ವಿಜಯ್ ಸರ್ ನನಗೆ ತುಂಬ ಹಳೆ ಪರಿಚಯ. ಅಂದರೆ ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೋ ಡೈರೆಕ್ಟರ್ ಆದಾಗಲಿಂದ ಪರಿಚಯ. ಬಟ್ ಆಲ್ಫಾ ಸಿನಿಮಾ ನನಗೆ ಬಂದಾಗ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಹೇಮಂತ್ ಸುಶೀಲ್ ಅವ್ರು ಕರ್ಕೊಂಡ್ಬಂದಿದ್ದು. ನನಗೆ ಒಂದು ಬ್ರ್ಯಾಂಡ್ ಇದು ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ, ಬರೀ ಮೆಲೋಡಿ ಮಾತ್ರ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದು ಗೂಳಿ ಸಿನಿಮಾ ಇಲ್ಲ ಅಂತ ಎಷ್ಟೊಂದು ಜನ ಮರ್ತೋಗಿದ್ರು. ಅದಾದ್ಮೇಲೆ ಮಾಸ್ತಿ ಸರ್ ನಾಪ್ಸಿದ್ರು ಇವಾಗ ಗೋಲಿ ಸೋಡಾ ಅಂತ. ಅದು ಔಟ್ ಆ್ಯಂಡ್ ಔಟ್ ಮಾಸು ಬಿಡಿ, ಅದು ಬೇರೆನೇ ಅದು. ಬಟ್ ಫಸ್ಟ್ ನನಗೆ ಇಂಡಸ್ಟ್ರಿಲಿ ಆ ಗೋಲಿ ಸೋಡಾ ಹಿನ್ನೆಲೆ ಸಂಗೀತ ನಾನು ಮಾಡಿದಾಗ ಫಸ್ಟ್ ಟೆಕ್ನಿಷಿಯನ್ ಗುರುತಿಸಿದ್ದೆ ಮಾಸ್ತಿ ಸರ್. ಅವರು ಸೂರಿ ಸರ್ನ ಕರ್ಕೊಂಡ್ಬಂದ್ರು. ಸೂರಿ ಸರ್ ನೋಡಬೇಕು ಸಿನಿಮಾ ಒಂದ್ಸಲಿ ಅಂದ್ಬಿಟ್ಟು ಅದಕ್ಕೊಂದು ಶೋ ಅರೇಂಜ್ ಮಾಡಿ ನಾವು ತೋರಿಸಿದ್ದೆ. ಅವಾಗ ಅವ್ರು ಇಷ್ಟಪಟ್ಟಿದ್ರು. ಅವ್ರು ಯಾವಾಗಲೂ ನನ್ನ ಮ್ಯೂಸಿಕ್ನ ಫಾಲೋ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅವರು ದೊಡ್ಡ ಟೆಕ್ನಿಷಿಯನ್ ಆಗಿ ಇನ್ನೊಬ್ಬ ಟೆಕ್ನಿಷಿಯನ್ಗೆ ಎನ್ಕರೇಜ್ ಮಾಡೋದು ತುಂಬ ಅಪರೂಪ ಇಲ್ಲಿ. ಬಟ್ ಮಾಸ್ತಿ ಸರ್ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಲಿ. ಆಲ್ಫಾ ಅಂತ ಬಂದರೆ ಈಗ ಟೀಸರ್ ನೋಡಿದ್ದೀರಾ. ಹೇಮಂತ್ ಅವರು ನಮ್ಮ ಚಂದನವನಕ್ಕೆ ಇನ್ನೊಬ್ಬ ನಾಯಕ ನಟನಾಗಿ ನಾವೆಲ್ಲರೂ ಸ್ವಾಗತಿಸ್ಬೇಕು ಅವ್ರನ್ನ. ತುಂಬ ಅಂದರೆ ಇವಾಗ ಎಷ್ಟೊಂದು ಜನ ದುಡ್ಡು ಇಟ್ಕೊಂಡು ಬರ್ತಾರೆ, ಸಿನಿಮಾ ಮಾಡ್ತಾರೆ, ಅವ್ರದ್ದೇ ದುಡ್ಡು ಇರುತ್ತೆ, ಅವರೇ ಹೀರೋ ಆಗ್ತಾರೆ. ಅದು ಇವ್ರ ಹತ್ರನೂ ಇದೆ ಎಲ್ಲ. ಬಟ್ ಏನಂದ್ರೆ ಅವರಲ್ಲಿ ಇನ್ನೊಂದು ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ ಅವರ ಡೆಡಿಕೇಶನ್. ಅದು ಆನೆಸ್ಟ್ ಆಗಿ ಡೆಡಿಕೇಟ್ ಮಾಡ್ತಾರೆ. ಹಾಗೆ ತುಂಬಾ ತಾಳ್ಮೆ ಇದೆ ಅವರಲ್ಲಿ. ಆ ಸಿನಿಮಾ ಪ್ರೋಸೆಸ್ನ ಅಷ್ಟೂ, ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಸಿನಿಮಾ ಶೂಟಿಂಗ್ ಆಗೋದ್ರೆ ಸಿನಿಮಾ ಆಗೋಯ್ತು ಅಂದ್ಕೊಳ್ತಾರೆ, ಆ ಪ್ರೋಸೆಸ್ ಗೊತ್ತಿರಲ್ಲ ಬಂದಿರೋರಿಗೆ. ಬಟ್ ಆ ವಿಷಯದಲ್ಲಿ ಹೇಮಂತ್ ಅವ್ರನ್ನ ನಾನೇ ಚಪ್ಪಾಳೆ ತಿಟ್ಬಿಡ್ತೀನಿ. ಆ ಪೇಷನ್ಸ್ಗೆ, ಆ ಡೆಡಿಕೇಶನ್ಗೆ, ಆನೆಸ್ಟ್ ಡೆಡಿಕೇಶನ್ಗೆ ತುಂಬಾ ಡೆಡಿಕೇಟ್ ಮಾಡಿದ್ದಾರೆ ಸಿನಿಮಾಗೆ. ಬರೀ ಟೀಸರ್ ಇದು, ಸಿನಿಮಾದಲ್ಲಿ ನೋಡ್ತೀರಾ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಬ್ಬ ಹೊಸಬನ್ ಇಟ್ಕೊಂಡು ಕತೆ ಹೆಣಿಯೋದು ಈಗ ಇದಕ್ಕೆ ತುಂಬಾ ಕಷ್ಟ. ಇವಾಗಿನ ಏನು ಮಾಸ್ತಿ ಸರ್ ಹೇಳಿದ್ರು ಜೆನ್ಸಿ ಇದು ಅಂತ, ಬಟ್ ಈ ಕತೆನ ಹೆಣ್ದಿರೋದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದ್ರೆ, ಇವಾಗ ಹೊಸಬ ಇರೋ ಬಂದ್ರೆ ಅವ್ರಿಗೂ ಅದು ಪ್ರೆಷರ್ ಆಗ್ಬಾರ್ದು. ತುಂಬಾ ಇವಾಗ ಎಷ್ಟೊಂದು ಜನ ಆಕ್ಟರ್ಸ್, ದೊಡ್ಡ ಆಕ್ಟರ್ಸ್ ಅವ್ರ ಎದುರುಗಡೆ ಬಂದ್ಬಿಟ್ರೆ ಇದಾಗ್ತಾರೆ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ಸ್ ನ ಮಾಡಿದ್ದಾರೆ. ಇವಾಗ ನೀವು ಟೀಸರ್ ಅಲ್ಲಿ ನೋಡ್ಬೋದು, ಬಾಲು ನಾಗೇಂದ್ರ ಅವರು ಆಕ್ಚುಲಿ ಇವಾಗ ಹೇಳ್ತಾ ಇದ್ದೆ, ಎಷ್ಟೊಂದು ಜನ ಹೆಗ್ಲ ಮೇಲೆ ಸಿನಿಮಾನ ವಿಜಯ್ ಬಿಟ್ಟಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಆಕ್ಚುಲಿ ನಾನೇ ಫಸ್ಟ್ ವ್ಯೂವರ್ ಅನ್ಸುತ್ತೆ ಸಿನಿಮಾಗೆ. ಫುಲ್ ಸಿನಿಮಾ ನೋಡಿದ್ರೆ ನಾನು ಒಬ್ಬನೇವಾಗಿದ್ದೀನಿ. ಬಾಲು ನಾಗೇಂದ್ರ ಅವರು, ಹೇಮಂತ್ ಸುಶೀಲ್ ಅವರು, ರಮೇಶ್ ಇಂದ್ರ ಸರ್, ಕಾರ್ತಿಕ್ ಮಹೇಶ್ ಅವರು, ಆಮೇಲೆ ಈ ಇಬ್ರು ಸುಂದರಿಯರು ಎಲ್ಲರೂ ಹೆಗ್ಲ ಮೇಲೆ ಕುತ್ಕೊಂಡಿದ್ದಾರೆ ಸಿನಿಮಾನ. ಹೇಮಂತ್ ಅವ್ರನ್ನ ಒಂದು ದೊಡ್ಡ ಕಟೌಟ್ ಆಗಿ ನಿಲ್ಸೋದಕ್ಕೆ ಇವರೆಲ್ಲರದು ಒಂದು ಶ್ರಮ ಇದೆ. ಹಾಗೆ ನನಗೆ ಈ ಸಿನಿಮಾಗಲಿ ವಿಜಯ್ ಸರ್ ಹೇಳಿದ್ರು, ನೀವು ಏನು ಮುಂಚೆ ಮಾಡಿದ್ದೀರಾ ಸರ್, ನಿಮ್ದೇನು ಬ್ರ್ಯಾಂಡ್ ಇದೆ ಅದು ಚೇಂಜ್ ಆಗಬೇಕು ಇಲ್ಲಿಂದ ಅಂತ. ಸೊ ಅದೆಷ್ಟು ಮಟ್ಟಿಗೆ ಮಾಡಿದ್ದೀನಿ ಅಂತ ವಿಜಯ್ ಸರೇ ಅವರು ಸಿನಿಮಾ ಮೂಲಕ ನಿಮಗೆ ತೋರಿಸ್ತಾರೆ ಇಷ್ಟರಲ್ಲೇನೆ. ತುಂಬ ಎಂಜಾಯ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವಾಗ ಶುರು ಮಾಡಿದ್ದೀನಿ. ಇದು ಟೀಸರಲ್ಲಿ ಹಾಗೆ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಸಿನಿಮಾಗೆ ಅಂದರೆ ಮಾಸ್ತಿ ಸರ್ ಡೈಲಾಗ್ ಎಕ್ಸ್ಟ್ರಾರ್ಡಿನರಿ ಸರ್, ಒನ್ಸ್ ಅಗೇನ್ ಯುವರ್ ಮ್ಯಾಜಿಕ್ ಅಲ್ಲಿ ಕಾಣುತ್ತೆ ಮ್ಯಾಜಿಕ್. ಹಾಗೆ ಎಡಿಟರ್ ದೀಪು ಅವರು, ಸಿನಿಮಾಟೋಗ್ರಾಫರ್ ಬಗ್ಗೆ ಮಾತಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. DOP ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ಅವ್ರದೇ ಒಂದು ಚೆನ್ನಾಗಿದೆ. ಆಮೇಲೆ ವಿಜಯ್ ಸರ್ದವ್ರದ್ದು ಕಾಂಬಿನೇಷನ್ ಅಲ್ಲಿ ಅವ್ರದ್ದು ಒಂದು ಸೀನ್ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಹೊಯ್ಸಳದಲ್ಲಿ ಒಂದು ಫ್ಲೇವರ್ ಇತ್ತು, ಇದರಲ್ಲಿ ಒಂದು ಫ್ಲೇವರ್, ಅದೆಲ್ಲ ಕೂಡ್ಕೊಂಡು ಒಂದು ಒಳ್ಳೆ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ಒಬ್ಬ ಹೊಸ ಹೀರೋಗೆ ಚಂದನವನಕ್ಕೆ ಎಂಟ್ರಿ ಹೇಗೆ ಒಂದು ಬ್ಯಾಂಕ್ ಆಗಿ ಕೊಡಬೇಕು ಅದೆಲ್ಲ ಇದೆ ಸಿನಿಮಾದಲ್ಲಿ. ನಾನು ಈ ಸಿನಿಮಾಗೆ ವೆಯ್ಟ್ ಮಾಡ್ತೀನಿ. ಅಂದರೆ ಈ ಥರದ್ದೊಂದು ಸಿನಿಮಾ, ಈ ಜಾನರ್ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಎಲ್ಲ ನನಗೆ ಅವಕಾಶ ಮಾಡಿಕೊಡಿ. ವಿಜಯ್ ಸರ್ ಆಗಲಿ, ಹೇಮಂತ್ ಅವರಾಗಲಿ, ಫುಲ್ ಟೆಕ್ನಿಕಲ್ ಕ್ರೂ, ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದರಲ್ಲೂ ಮೆಲೋಡಿ ಹಾಡ್ ಇರುತ್ತಾ ಸರ್? ಇದೇ ನಾನು ಮೆಲೋಡಿ, ನನ್ನ ಪ್ರಕಾರ ಏನಂದರೆ ಮೆಲೋಡಿ ಆಲ್ವೇಸ್ ದ ಕಿಂಗ್. ಅದು ನಾವು ಏನೇ ಡಾಮ್ ಡಿಮಿಲ್ ಏನೇ ಮಾಡಿದ್ರು ಕೊನೆಗೆ ಒಂದು ಮೆಲೋಡಿ ಇಲ್ಲೇ ಇರುತ್ತೆ. ಊಟ ಎಲ್ಲ ಆದ್ಮೇಲೆ ಡೆಸರ್ಟ್ಗೆ ಮತ್ತೆ ಜಾಗ ಇದ್ದೇ ಇರುತ್ತೆ ಅಂತೀವಲ್ಲ, ಆ ರೀತಿ ಇರ್ತದೆ. ಥ್ಯಾಂಕ್ ಯು. ಆ್ಯಂಡ್ ಏನಾದರೂ ಪ್ರಶ್ನೆ ಇದ್ರೆ ಓಕೆ, ಥ್ಯಾಂಕ್ ಯು ಸರ್. ಸೊ ಮೊದಲ ಪ್ರೆಸ್ ಮೀಟ್ ಟೀಸರ್ ಅಷ್ಟೇ, ಇನ್ನು ಹಾಡುಗಳು. ಲಹರಿ ಸರ್ ಸಾರಿ ಸರ್, ನೋಡ್ಲಿಕ್ಕೆ ಅವರು ಯಾವಾಗ್ಲೂ ನಾನು ಇಂಡಸ್ಟ್ರಿಗೆ ಬಂದಾಗ್ಲೂ ಅವರೊಂದು ಬಿಗ್ ಎನ್ಕರೇಜ್ಮೆಂಟ್ ನನಗೆ. ಇವಾಗಲೂ ಅಷ್ಟೇ, ಅಂದರೆ ಎಷ್ಟೋ ಸಿನಿಮಾಗಳು ಅವರ ಮ್ಯೂಸಿಕ್ ಕಂಪ್ನಿಯಲ್ಲಿ ರಿಲೀಸ್ ಆಗ್ತಿರೋದು ನನಗೆ ಒಂದು ಹೆಮ್ಮೆ ಅನಿಸುತ್ತೆ.
ಇತ್ತೀಚೆಗಷ್ಟೇ 50 ಇಯರ್ಸ್ ಆಯ್ತು ಸರ್, 50 ವರ್ಷ ಆಯಿತು ಲಹರಿ ಸಂಸ್ಥೆ ಶುರುವಾಗಿ. ಅಂದರೆ ನಮ್ಮ ಚಂದನವನಕ್ಕೆ ಒಂದು ದೊಡ್ಡ ಪಿಲ್ಲರು. ಯಾಕಂದ್ರೆ ಅವಾಗಿಂದ ಇಲ್ಲಿವರೆಗೂ ಎಂತೆಂಥ ಹಾಡುಗಳು ಅವರ ಇದ್ರ ಮೂಲಕ ಬಂತು. ಅಂದರೆ ಹಂಸಲೇಖ ರವಿಚಂದ್ರನ್ ಸರ್ ಕಾಂಬಿನೇಷನ್ ಅಂದರೆ ಫಸ್ಟ್ ಆ ಲಹರಿ ಮ್ಯೂಸಿಕ್ ಅಲ್ಲೇ ಜಾಸ್ತಿ ಇರೋದು. ಸೊ ಒಂದು ಹೆಮ್ಮೆ ಸರ್ ನಮಗೆ ಇಂಡಸ್ಟ್ರಿಗೆ ನೀವು. ಹಾಗೆ ಈ ಆಲ್ಫಾ ಸಿನಿಮಾಗೂ ದೊಡ್ಡ ಬಿಗ್ ಎನ್ಕರೇಜ್ಮೆಂಟ್ ಆಗಿ ನಮಗೆ ಕೊಡ್ತೀರಾ. ಥ್ಯಾಂಕ್ ಯು ಸೋ ಮಚ್.